ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜೈಲರ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಬಜೆಟ್ ಏನು, ಸ್ಟೋರಿ ಏನು, ಕಲೆಕ್ಷನ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ಹಿಂದಿಯಲ್ಲಿ ಡಬ್ಬ ಆಗಿದೆ, ತೆಲುಗಿನಲ್ಲಿ ಡಬ್ಬ ಆಗಿದೆ, ಕನ್ನಡದಲ್ಲಿ ಡಬ್ಬ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಜೆಟ್ ನೋಡೋದಾದರೆ 200 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ 650 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 169 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಬಿಡುಗಡೆಯಾಗಿದ್ದ ದಿನಾಂಕ ಆಗಸ್ಟ್ 10, 2023ರಲ್ಲಿ ಬಿಡುಗಡೆಯಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ನೆಲ್ಸನ್ ದಿಲೀಪ್ ಕುಮಾರ್, ಪ್ರೊಡ್ಯೂಸರ್ ಬೈ ಕಾಂತಿ ಮರಾನ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ರಜನಿಕಾಂತ್, ರಮ್ಯಾ ಕೃಷ್ಣ, ವಿನಯ್, ತಮನ್ನಾ, ಸುನಿಲ್, ವಸಂತ್ ರವಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ತಮಿಳಲ್ಲಿ ಸಾಂಗ್ ಅಂತೂ ಸೂಪರ್ ಹಿಟ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಹಲವಾರು ಆ್ಯಕ್ಟರ್ಸ್ಗಳು ಆಗಿರ್ಬೋದು, ಫೈಟಿಂಗ್ಗಳಾಗಿರ್ಬೋದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಜೈಲರ್ ಮೂವಿ ತಮಿಳಲ್ಲಿ ಸೂಪರ್ ಹಿಟ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ ರಜನಿಕಾಂತ್ ಅವರು ಪೊಲೀಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ಹಾಗೆಯೇ ಅವರ ಹೆಸರು ಜೋಸೆಫ್ ಅಂತ. ಜೋಸೆಫ್ ಅನ್ನೋ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಹಾಗೆಯೇ ಅವರು ಪೊಲೀಸ್ ಆಫೀಸರ್ ಆಗಬೇಕು ಅಂತ ಪೊಲೀಸ್ ಆಫೀಸರ್ ಆಗ್ತಾರೆ. ಹಾಗೆಯೇ ಜೋಸೆಫು ತುಂಬ ಕಡೆಯಿಂದ ಹಾಗೆಯೇ ಕಾಂಟ್ಯಾಕ್ಟನ್ನು ಮಾಡಿಕೊಂಡು ತುಂಬ ಕ್ರಿಮಿನಲ್ಸ್ಗಳನ್ನೆಲ್ಲ ಹಿಡಿದು ಹಾಗೆಯೇ ತುಂಬ ಜೈಲಿಗೆ ಹಾಕಿರ್ತಾರೆ. ಹಾಗೆಯೇ ಒಂದು ಕ್ರಿಮಿನಲು ತಪ್ಪಿಸ್ಕೊಂಡು ಹೊರಟೋಗಿರ್ತಾರೆ. ಹಾಗೆಯೇ ಜೋಸೆಫ್ ಕೂಡ ರಿಟೈರ್ಮೆಂಟ್ ಆಗಿ ಅವರ ಮಗನ ಪೊಲೀಸ್ ಆಫೀಸರ್ ಆಗಿ ಓದಿಸಿರ್ತಾರೆ, ಮದುವೆ ಕೂಡ ಮಾಡ್ತಾರೆ ಮಗನಿಗೆ. ಹಾಗೆಯೇ ಜೋಸೆಫ್ ಮಗನೂ ಕೂಡ ಪೊಲೀಸ್ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಜೋಸೆಫ್ ರೀತಿ ಕೆಲಸವನ್ನು ಮಾಡ್ತಾ ಇರೋದಿಲ್ಲ, ಅವರು ಬೇರೆ ಒಂದು ಕ್ರಿಮಿನಲ್ಸ್ಗಳಿಗೆ ಹೆಲ್ಪನ್ನು ಮಾಡ್ತಿರ್ತಾರೆ. ಅದನ್ನೆಲ್ಲ ನೋಡಿ ಜೋಸೆಫು ಇದೇ ರೀತಿ ಇದ್ದರೆ ಆಗೋದಿಲ್ಲ ಅಂಥೇಳಿ ಜೋಸೆಫೇ ಅವರ ಒಂದು ಕೇಸ್ಗಳನ್ನೆಲ್ಲ ಜೋಸೆಫೇ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಗೊತ್ತಾಗಿ ಜೋಸೆಫ್ ಅವರ ಮಗ ಒಂದು ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದಾನೆ ಅಂತ ತಿಳ್ಕೊಂಡು ಅವರನ್ನು ಬೇರೆ ಕಡೆಗೆ ಹೋಗಿ ಶಿಫ್ಟನ್ನು ಮಾಡಿಸ್ಬಿಡ್ತಾರೆ. ಹಾಗೆಯೇ ಅವರ ಮೊಮ್ಮಕ್ಕಳ ಜೊತೆ ಹಾಗೆಯೇ ಅವರ ಜೀವನವನ್ನು ಕಳೆಯೋದೇ ಈ ಮೂವಿಯ ಸ್ಟೋರಿ. ಹಾಗೆಯೇ ಅವರ ವೈಫ್ನು ಕೂಡ ಚೆನ್ನಾಗಿ ನೋಡ್ಕೋತಾರೆ ಅಂತಲೇ ಹೇಳಬಹುದು. ಹಾಗೆಯೇ ಸ್ಟೋರಿ ಕೂಡ ಕಂಪ್ಲೀಟ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.